ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ, ಶುಗರ್, BP, ಥೈರಾಯ್ಡ್, ಕೊಲೆಸ್ಟ್ರಾಲ್, ಸಂಧಿವಾತ, ಸೋಲಾರ್ ಪ್ಲೆಕ್ಸ್ ಅಂತ ಕರೀತಾರೆ. ಶಕ್ತಿ ಕೇಂದ್ರ ಅದು. ತೈಲ ಅಭ್ಯಂಗ ಅಥವಾ ಘೃತ ಅಭ್ಯಂಗ. ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಮಗು ಆಹಾರ ಸೇವನೆ ಮಾಡೋದು, ಉಸಿರಾಟ ಮಾಡೋದು ಎಲ್ಲ ನಾಭಿ ಮೂಲಕನೇ ಆಗುತ್ತೆ. ತಾಯಿಯ ಕರುಳು ಬಳ್ಳಿ, ಹೊಕ್ಕಳ ಬಳ್ಳಿ, ಅಗ್ನಿ ಪರಿಪೂರ್ಣ ಶಕ್ತಿ ಅಂತ ಹೇಳ್ತಾರೆ. ಅಗ್ನಿನೇ ಔಷಧ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂತ ಅಗ್ನಿ ತತ್ವದ ಚಕ್ರ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಶರಣಾರ್ಥಿ. ಆಯುರ್ವೇದದಲ್ಲಿ ನಾಭಿ ಚಿಕಿತ್ಸೆ, ನಾಭಿಯ ಒಂದು ತೈಲ ಘೃತ ಅಭ್ಯಂಗ ಅಂಥೇಳಿ ವಿಶೇಷವಾಗಿ ಉಲ್ಲೇಖ ಬರ್ತದೆ, ಶಾಸ್ತ್ರದಲ್ಲಿ ಬಂದಿದೆ. ಹೊಕ್ಕಳಿಗೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು 4 ಹನಿ ಎಣ್ಣೆ, ಯಾವ ಎಣ್ಣೆ? ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಬಳಸ್ಬೋದು, ಅಥವಾ ತುಪ್ಪ ಸಹ ಬಳಸ್ಬೋದು. ಮಳೆಗಾಲದಲ್ಲಿ ಆದರೆ ಸಾಸಿವೆ ಎಣ್ಣೆ, ಚಳಿಗಾಲದಲ್ಲಿ ಎಳ್ಳೆಣ್ಣೆ, ಬೇಸಿಗೆ ಕಾಲದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಬಳಸ್ಬೋದು. ತುಪ್ಪವನ್ನ ಯಾವ ಕಾಲದಲ್ಲಿ ಸಹ ಬಳಸ್ಬೋದು. 4 ಹನಿ ಹೊಕ್ಕಳಿಗೆ ಹಾಕೋದು, ಒಂದು ಅರ್ಧ ಚಮಚ ಏನು ಮಾಡೋದು, ಹೊಕ್ಕಳು ಸುತ್ತಲೂ ಮಸಾಜ್ ಮಾಡೋದು, ಹೊಕ್ಕಳಿಗೆ ಹಾಕಿ ಹಂಗೆ ಮಸಾಜ್ ಮಾಡೋದು. ಈ ರೀತಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ತೈಲ ಅಭ್ಯಂಗ ಅಥವಾ ಘೃತ ಅಭ್ಯಂಗ ಹೊಕ್ಕಳ ಸುತ್ತಲೂ ಮಾಡಿ ಅದಕ್ಕೆ 4-5 ದಿನ ಹಾಕಿ ಮಲಗೋದ್ರಿಂದ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ ಕಡಿಮೆ ಆಗ್ತದೆ. ಸುಸ್ತು, ನಿಶಕ್ತಿ ಕಮ್ಮಿ ಆಗುತ್ತೆ ಮತ್ತು ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ಯಾಕಂದ್ರೆ ನಾಭಿಯನ್ನ ಮಣಿಪೂರಕ ಚಕ್ರ ಅಂತ ಕರೀತಾರೆ, ಸೋಲಾರ್ ಪ್ಲೆಕ್ಸ್ ಅಂತ ಕರೀತಾರೆ. ಶಕ್ತಿ ಕೇಂದ್ರ ಅದು. ಸೂರ್ಯ ಒಂದು ಚಕ್ರ ಅಂತ ಕರೀತಾರೆ. ಅಗ್ನಿ ಸಮಾನವಾಗಿರ್ಲಿಕ್ಕೆ ನಾಭಿ ಚೆನ್ನಾಗಿರಬೇಕು. ಅದಕ್ಕೆ ಅಗ್ನಿ ಸಮವಾಗಿದ್ರೆ ಆರೋಗ್ಯ. ಶಾಂತೋ ಅಗ್ನಿ ಮೃಯತೆ ಅಂತ ಹೇಳ್ತಾರೆ. ಅಗ್ನಿ ಶಾಂತವಾದರೆ ಮನುಷ್ಯ ಸಾಯ್ತಾನೆ. ಅದಕ್ಕೆ ನೋಡಿ, ಪೇಷಂಟನ್ನು ಸೀರಿಯಸ್ ಇದ್ದಾಗ ಡಾಕ್ಟರ್ ಮೊದಲು ಮುಟ್ತಾರೆ. ಮೈ ಬೆಚ್ಚಗಿದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಮೈ ತಣ್ಣಗಿದ್ರೆ ಬೆಡ್ ಶೀಟ್ ತೆಗೆದು ಮುಖದ ಮೇಲೆ ಹಾಕಿ ಐ ಆಮ್ ಸೋ ಸಾರಿ ಅಂತಾರೆ. ಅಂದರೆ ಅಗ್ನಿನೇ ಜೀವನ. ಅಂತ ಅಗ್ನಿ ಸಮವಾಗಿರಬೇಕು. ಶ್ಲೋಕದಲ್ಲಿ ಹೇಳ್ತಾರಲ್ಲ, ಸಮದೋಷ ಸಮಾಗ್ನಿಶ್ಚ ಸಮದಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಸ್ವಸ್ತಿ ಇತ್ಯವಿದೇತೆ ಅಂತ ಹೇಳ್ತಾರೆ. ಅಗ್ನಿ ಪರಿಪೂರ್ಣ ಶಕ್ತಿ ಅಂತ ಹೇಳ್ತಾರೆ. ಅಗ್ನಿನೇ ಔಷಧ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂತ ಅಗ್ನಿ ತತ್ವದ ಚಕ್ರ ಇದು ಮುಖ್ಯವಾಗಿ ಜಠರಾಗ್ನಿಯ ಒಂದು ಶಕ್ತಿಯನ್ನು ನಾಭಿ ಕೇಂದ್ರದಿಂದ ನಾವು ಜಾಗೃತಪಡಿಸಲಿಕ್ಕಾಗಿ ನಾಭಿಗೆ ತೈಲ ಮತ್ತು ಘೃತವನ್ನು ಹಾಕೋದು. ಹೀಗೆ ನೋಡಿ, ತಾಯಿ ಗರ್ಭದಲ್ಲಿರಬೇಕಾದ್ರೆ ಮಗು ಆಹಾರ ಸೇವನೆ ಮಾಡೋದು, ಉಸಿರಾಟ ಮಾಡೋದು ಎಲ್ಲ ನಾಭಿ ಮೂಲಕನೇ ಆಗುತ್ತೆ. ತಾಯಿಯ ಕರುಳು ಬಳ್ಳಿ, ಹೊಕ್ಕಳ ಬಳ್ಳಿ, ಮಗುವಿನ ಹೊಕ್ಕಳ ಬಳ್ಳಿಗೆ ಕನೆಕ್ಟ್ ಆಗಿ ಅಲ್ಲೆಲ್ಲ ಪ್ರಕ್ರಿಯೆ, ಮಗುವಿನ ಬೆಳವಣಿಗೆ ನಡೀತದೆ. ಅದಕ್ಕಾಗಿ ನಮ್ಮ ಈ ಒಂದು ನಾಭಿ ಕೇಂದ್ರವನ್ನು ಚೆನ್ನಾಗಿಟ್ಕೊಳ್ಳೋದು ಆರೋಗ್ಯಕ್ಕೆ ಉತ್ತಮವಾಗಿರುವ ಒಂದು ಪೂರಕ ಶಕ್ತಿ. ಅದಕ್ಕಾಗಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ನಾಭಿಗೆ ಎಣ್ಣೆ ಹಾಕಿದರೆ ಗಾಢವಾಗಿ ನಿದ್ದೆ ಬರುತ್ತೆ, ಮನಸ್ಸು ಶಾಂತವಾಗುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಿ ಬೆಳೀತದೆ, ಕೈಕಾಲು ಜೋಮು, ಸುಸ್ತು, ನಿಶಕ್ತಿ ಕಮ್ಮಿ ಆಗುತ್ತೆ. ಶುಗರ್, BP, ಥೈರಾಯ್ಡ್, ಕೊಲೆಸ್ಟ್ರಾಲ್, ಸಂಧಿವಾತ ಇರತಕ್ಕಂಥವ್ರಿಗೆ ಒಂದು ಒಳ್ಳೆ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಹೃದಯಕ್ಕೆ ಶಕ್ತಿ ತುಂಬುತ್ತೆ, ಶ್ವಾಸಕೋಶದ ಶಕ್ತಿಯನ್ನು ವೃದ್ಧಿಸುತ್ತೆ. ಹೀಗೆ ಇವೆಲ್ಲ ಲಾಭಗಳು ನಮಗೆ ನಾಭಿಗೆ ಎಣ್ಣೆ ಹಾಕೋದ್ರಿಂದ ಸಿಗ್ತವೆ. ಏನು ಖರ್ಚೇನಿಲ್ಲ ಜಾಸ್ತಿ. ರಾತ್ರಿ ಮಲಗೋ ಸಂದರ್ಭದಲ್ಲಿ ಇದನ್ನು ಮಾಡಿ 1 ತಿಂಗಳು ಮಾಡಿ ಇದರಿಂದ ಏನು ರಿಸಲ್ಟ್ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿರಂತರವಾಗಿ ಜೀವನ ಪರ್ಯಂತರವಾಗಿ ಇದನ್ನು ಮಾಡ್ಕೋಬಹುದು. ಇದರ ಪ್ರಯೋಜನ ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.